ಒಂದು ಪುಂಡಾನೆಗೆ ಅದರ ಕಾರ್ಯಾಚರಣೆ ಹಾಕಿದೆ. ಹಿಂದೆನೂ ಅರ್ಜುನ್ ಆನೆಗೆ ನಮ್ಮ ಅಧಿಕಾರಿಗಳು ಸುಮಾರು ಸಲ ಪುಂಡಾನೆಯನ್ನು ಸೆರೆ ಹಿಡಲಿಕ್ಕೆ ಹುಲಿ ಕಾರ್ಯಾಚರಣೆಯಲ್ಲಿ ಇವತ್ತು ಚಿರತೆ ಕಾರ್ಯಾಚರಣೆಯಲ್ಲಿ ಭಾಳ ಯಶಸ್ವಿಯಾಗಿ ಬಳಸಿಕೊಂಡಿದ್ದರು. ಇವಾಗ ಅದರ ಬಗ್ಗೆ ನಾನು ಅವತ್ತೇ ಇಲ್ಲಿಗೆ ಭೇಟಿ ಕೊಟ್ಟಿದ್ದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೇಳಿದರು, ನಾವು ಎರಡೂ ಕಡೆ ಇವತ್ತೇನು ಎಸ್ಲೂರಿನಲ್ಲಿ ನಮ್ಮ ಇಲ್ಲಿನೂ ಒಂದು ಏನು ಇಲ್ಲಿ ಆನೆ ಮೃತಪಟ್ಟಿತ್ತು ಆ ಸ್ಥಳದಲ್ಲೂ ಒಂದು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೇವೆ. ಮತ್ತು ಬೆಲ್ಲೆಯಲ್ಲಿ ಎಲ್ಲಿ ನಮ್ಮ ಸಾಕಾನೆಗೆ ಅದರ ವಾಸಸ್ಥಾನ ಇತ್ತು ನಾನು ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂಥ ರಾಜಣ್ಣ ಅವರು, ಶಾಸಕ ಮಿತ್ರರಾದಂಥ ಮಂಜು ಅವರು, ಮತ್ತು ಶಿವಲಿಂಗೇಗೌಡರು, ನಮ್ಮ ಮುರಳಿಯವರು ಮತ್ತು ಶಂಕುಸ್ಥಾಪನೆ ಮಾಡಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ಈ ಹುತಾತ್ಮ ಅರ್ಜುನ್ ಆನೆಯ ಸ್ಮಾರಕ ಕೆಲಸ ಪ್ರಾರಂಭ ಆಗ್ತದೆ. ಒಂದು 2-3 ತಿಂಗಳ ಒಳಗಾಗಿ ಇವತ್ತು ಇದನ್ನು ಪೂರ್ತಿ ಮಾಡಿ ಇದನ್ನು ಜನರಿಗಾಗಿ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಪ್ರವಾಸಿ ಸ್ಥಳವಾಗಿ ಏನಾದರೂ ಮಾರ್ಪಾಡು ಮಾಡ್ತೀರಾ ಸರ್? ನೋಡಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆಲೆಲ್ಲ ಚರ್ಚೆ ಮಾಡಿ ಅದರ ಬಗ್ಗೆ ಅಂತಿಮವಾದಂಥ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಳ್ತೇವೆ. ಇದೇ ಭಾಳಷ್ಟು ವಿಷಯಗಳಿದ್ದಾವೆ. ಕೆಲವೊಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಾಯ್ದೆಗಳಿದ್ದಾವೆ, ನಿಯಮಗಳಿದ್ದಾವೆ. ಅವೆಲ್ಲವನ್ನು ನಾವು ಅನುಸರಣೆ ಮಾಡಬೇಕಾಗ್ತದೆ. ಅದೆಲ್ಲವನ್ನು ವಿಚಾರ ಮಾಡಿ ಆಲೋಚನೆ ಮಾಡಿ ನಾವು ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಈಗಾಗಲೇ ಇದನ್ನು 50 ಲಕ್ಷ ವೆಚ್ಚದಲ್ಲಿ ಬರೀ ಸ್ಮಾರಕ ನಿರ್ಮಾಣ ಮಾಡ್ತಾ ಇದ್ದೇವೆ. ಮತ್ತು ಅದಕ್ಕೆ ಇನ್ನೂ ಅಭಿವೃದ್ಧಿ ಮಾಡುವಂಥದ್ದಕ್ಕೆ ಹಣದ ಸಮಸ್ಯೆ ಇಲ್ಲ. ಅದಕ್ಕೆ ಎಷ್ಟು ಹಣ ಬೇಕಾದರೂ ಖರ್ಚು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಪ್ರವಾಸಿಗರು ಇಲ್ಲಿ ಬರಬೇಕು ಅನ್ನೋ ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಅವರಿಗೆ ಸೌಕರ್ಯ. ನಾನು ಅದಕ್ಕೆ ಹೇಳಿದೆ, ಪ್ರವಾಸಿಗರು ಬರಬೇಕು ಅನ್ನುವಂಥ ಇಷ್ಟ ಇರ್ತದೆ, ಇಚ್ಛೆ ಇರ್ತದೆ, ಆಸಕ್ತಿ ತೋರಿಸ್ತಾರೆ. ಈ ವಿಷಯದ ಬಗ್ಗೆ ಇವತ್ತು 4 ಗಂಟೆಗೆ ನಮ್ಮ ಸಭೆ ಇದೆ, ಹಿರಿಯ ಅಧಿಕಾರಿಗಳ ಸಭೆ. ಮತ್ತು ಇಲ್ಲಿರುವಂಥ ಜನಪ್ರತಿನಿಧಿಗಳು, ಮಾನ್ಯ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ರಾಜಣ್ಣವರಿದ್ದಾರೆ, ಮಾನ್ಯ ಶಾಸಕರಿದ್ದಾರೆ, ಇವತ್ತು ಅನೇಕ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಿದ್ದಾರೆ. ಅವರೆಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಅಂತಿಮವಾದಂಥ ತೀರ್ಮಾನವನ್ನು ಮಾಡ್ತೇವೆ. ಇದು ಆನೆ ವೆಂಕಟೇಶ್ ಅವರು ತೀರ್ಕೊಂಡ್ರು, ಅವ್ರ ಮಗುಗೊಂದು ಜಾಬ್ದು ಇದು ಅದನ್ನು ಪ್ರಸ್ತಾಪ ನಾನು ಮಾಡಿದ್ದೇನೆ. ಅವ್ರಿಗೆ ಹೆಚ್ಚುವರಿಯಾಗಿ 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ. ಇವತ್ತು ನಾವು 15 ಲಕ್ಷ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೆ. ಇವತ್ತು ಆನೆ ತುಳಿತದಿಂದ ಮೃತಪಟ್ಟಂಥವರಿಗೆ ಈಗ ಅವರಿಗೆ 25 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ. ಅವರಿಗೆ ಉದ್ಯೋಗ ಕೊಡುವಂಥದ್ರ ಬಗ್ಗೆ ಪ್ರಸ್ತಾವನೆ ಇದೆ. ಪ್ರಸ್ತಾವನೆ ನಾನು ಸಚಿವ ಸಂಪುಟಕ್ಕೆ ನಮ್ಮ ಎಲ್ಲ ಸಚಿವರದೆಲ್ಲ ಸಹಕಾರ ತೆಗೆದುಕೊಂಡು ಸಲ್ಲಿಸ್ತೇನೆ. ಈ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೇಳಿದ್ರು, ಮನು ಎಂಬಂತವರು ಕೂಡ 7.5 ಲಕ್ಷ ಪರಿಹಾರ ಕೊಟ್ಟಿದ್ರಿ, ಅವ್ರಿಗೆ 15 ಲಕ್ಷ ಪರಿಹಾರ ಕೊಡಬೇಕಾಗಿತ್ತು. ಅವ್ರ ಸಾವಿನಿಂದ ನೋಡಿ, ಈ ಕಾಯ್ದೆ ಏನಿದೆ ಅಲ್ಲ, ಈಗ ನೀತಿ ನೋಡಿ ನಾನು ಅಧಿಕಾರ ವಹಿಸಿಕೊಂಡ ನಂತರ ಇವತ್ತು ಏನು ಸುತ್ತೋಲೆ ಇದೆ, ಏನಿವತ್ತು ಪರಿಹಾರ 7.5 ಲಕ್ಷ ಇದ್ದಿದ್ದು 15 ಲಕ್ಷ ಆಗಿದೆ. ಈ ಪರಿಹಾರ ಏನು ನಾವು ಜಾಸ್ತಿ ಮಾಡಿದ್ದೇವೆ, ಅದಕ್ಕಿಂತ ಪೂರ್ವದಲ್ಲಿ ಈ ಘಟನೆ ನಡೆದಿದೆ. ಹೀಗಾಗಿ ಹಿಂದಿದ್ದಂಥ ಸರ್ಕಾರ ಅದಕ್ಕೆ ಇವತ್ತು ಪರಿಹಾರ ಕೊಟ್ಟಿಲ್ಲ. ಅವ್ರ ಸಾವಿಂದನೇ ಇದು 15 ಲಕ್ಷ ಆಗಿದೆ. ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ.